ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾವಿತ್ತು ನಿಲ್ಲದಿದ್ದರೆ ವೇದಿಕೆಯಿಂದ ಹಲವಾರು ಮಹಿಳಾ ಸಂಘಟನೆಗಳು, ಸ್ತ್ರೀವಾದಿ, ಪ್ರಗತಿಪರ ಚಿಂತಕರು ವ್ಯಕ್ತಿಗತವಾಗಿ ನಿಂತಹ ವೇದಿಕೆಯಲ್ಲಿ ನಾಡಹಬ್ಬ ಮೈಸೂರಿನ ದಸರಾದ ಉದ್ಘಾಟನೆಗೆ ಶ್ರೀಮತಿ ಭಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿಯನ್ನ ಪಡೆದು ಇಡೀ ದೇಶಾದ್ಯಂತ ಕನ್ನಡದ ನೆಲೆಯನ್ನ, ಕನ್ನಡದ ಮಣ್ಣನ್ನ, ಸೊಗಡನ್ನ ಹಾಗೂ ಕನ್ನಡವನ್ನ ಪ್ರತಿಪಾದಿಸಿದಂತ ನಮ್ಮ ಭಾನು ಮುಷ್ತಾಕ್ ಅವರನ್ನ ಈ ಘನ ಸರ್ಕಾರ ಆಯ್ಕೆ ಮಾಡಿರುವುದನ್ನ ಒಟ್ಟಾರೆ ಈ ನೆಲದ ಮಣ್ಣಿನ ಪ್ರತಿಯೊಬ್ಬರೂ ಸಹ, ಅದರಲ್ಲೂ ಕೂಡ ಮಹಿಳೆಯರು ನಾವು ಸ್ವಾಗತಿಸ್ತೀವಿ. ಆದರೆ ಇದರ ಸುತ್ತ ಎದ್ದಿರುವಂತಹ ವಿವಾದಗಳು ಮತ್ತು ಬೇಡದಂತಹ ಮಾತುಗಳು ನಿಜಕ್ಕೂ ನಮ್ಮೆಲ್ಲರನ್ನು ಆತಂಕ ಮೂಡಿಸಿದೆ. ಹಾಗೆ ಹೇಗೆ ಈ ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತಿದೆ ಅನ್ನೋದನ್ನು ಕೂಡ ನಾವು ಎಚ್ಚೆತ್ತಿಸಿಕೊಂಡು ನಮ್ಮೊಡನೆ ಇದರ ಕುರಿತಾಗಿ ಮಾತಾಡಲಿಕ್ಕೆ ಡಾಕ್ಟರ್ ಸುನಂದಮ್ಮ, ಲೇಖಕಿ, ಮಹಿಳಾ ಚಿಂತಕಿ ನಮ್ಮೊಂದಿದ್ದಾರೆ. ಹಾಗೆ ಡಾಕ್ಟರ್ ವಸುಂಧರಾ ಭೂಪತಿಯವರು, ಮಾಜಿ ಅಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘ, ಹಾಗೂ ಡಾಕ್ಟರ್ ಪೂರ್ಣಿಮಾ, ಹಿರಿಯ ಪತ್ರಕರ್ತೆ ಹಾಗೂ ಪ್ರಕಾಶಕಿ, ಡಾಕ್ಟರ್ ಅಕಲ್ ಪದ್ಮಶಾಲಿ, ಸಾಮಾಜಿಕ ಹೋರಾಟಗಾರ್ತಿ, ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಪ್ರತಿಪಾದಕಿ. ಸರ್ಕಾರವನ್ನ ಅಭಿನಂದಿಸ್ತೇವೆ. ಏಕೆಂದ್ರೆ ಭಾನು ಮುಷ್ತಾಕ್ ಅವರು ನಮಗೆ ವಿಶ್ವ ಮಾನ್ಯತೆಯನ್ನ ಕನ್ನಡಕ್ಕೆ ದೊರಕಿಸಿಕೊಟ್ಟವರು. ಕನ್ನಡದ ಕಥೆಗಳಿಗೆ, ಕನ್ನಡದ ಲೇಖಕಿಯರಿಗೆ ಒಂದು ಇಡೀ ವಿಶ್ವದಾದ್ಯಂತ ವಿವಿಧ ದೇಶಗಳ ಲೇಖಕಿಯರು, ಜನಸಾಮಾನ್ಯರು ಕನ್ನಡದಲ್ಲಿ ಏನಿದೆ ಅಂತ ಹೇಳಿ ತಿರುಗಿ ನೋಡುವಂತೆ ಮಾಡಿದವರು ಭಾನು ಮುಷ್ತಾಕ್ ಅವರು. ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಂತ ಭಾನು ಮುಷ್ತಾಕ್ ಅವರನ್ನ ಈ ಬಾರಿ ದಸರಾ ಹಬ್ಬದ ಉದ್ಘಾಟನೆಗೆ ಆಹ್ವಾನಿಸಿರೋದು ನಮ್ಮೆಲ್ಲರಿಗೂ ತುಂಬಾ ಸಂತೋಷವನ್ನ, ಸಂಭ್ರಮವನ್ನು ಉಂಟು ಮಾಡಿರೋದು. ಇದಕ್ಕೆ ಹಲವಾರು ಜನ PILಗಳನ್ನ ಹಾಕಿರೋದು, ಅದನ್ನ ನಾವು ಖಂಡಿಸ್ತೇವೆ. ಈ ಕಾರಣ ನಾವು ಉದ್ಘಾಟನೆ ಮಾಡಬಾರ್ದು ಅಂತ PIL ಹೋಗಿದ್ದಾರೆ. ನಮ್ಗೆ ಆಶ್ಚರ್ಯ ಅನ್ಸುತ್ತೆ, ಯಾಕೆ ಹೀಗೆ PIL ಹಾಕಿದ್ದಾರೆ ಅಂತ ಹೇಳಿ. ಅದ್ರ ಕೋರ್ಟ್ ಸರಿಯಾಗಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದೆ. ಅದೀಗ ಅರ್ಜೆಂಟ್ ಇಲ್ಲ ಅಂತ ಹೇಳಿರುವಂತ ಮಾತು ಕೂಡ ಈಗ ವ್ಯಕ್ತ ಆಗಿದೆ, ಕೋರ್ಟ್ ಹೇಳಿದೆ. ಅಂದ್ರೆ ನಮ್ಮ ಕನ್ನಡ ನಾಡು ಸೌಹಾರ್ದ ಪರಂಪರೆಯನ್ನ ಆದಿಕವಿ ಪಂಪನಿಂದ, ಯಾಕೆಂದ್ರೆ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳಿದಂತ ಪಂಪನಿಂದ ಹಿಡಿದು ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟದವರೆಗೂ ಮತ್ತೆ ಈಗ ಬರೀತಾ ಇರುವಂತಹ ಕವಿಗಳು ನಾವೆಲ್ಲರೂ ಒಟ್ಟಿಗೆ ಸಾಮರಸ್ಯದಿಂದ ಬದುಕನ್ನು ನಡೆಸ್ತಾ ಬಂದಿರೋರು. ನಮಗೆ ವಚನ ಸಾಹಿತ್ಯ ಇರ್ಬೋದು, ಮತ್ತೆ ಶಿಶುನಾಳ ಶರೀಫರ, ಗುರು ಗೋವಿಂದ ಭಟ್ರ ಒಂದು ಪರಂಪರೆ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಎಲ್ಲವನ್ನು ನಾವು ನೋಡ್ಕೊಂಡು ಬಂದಾಗ ಇಲ್ಲಿಯವರೆಗೂ ಒಂದು ಇಡೀ ಕರ್ನಾಟಕದಲ್ಲಿ ನಾವು ಒಟ್ಟೊಟ್ಟಿಗೆ ಸೂಫಿ ಸಂತರ ಇದೆ, ಬಡವಳಿ ಸಾಕಷ್ಟಿದೆ. ಹಾಗೆ ವಿವಿಧ ಜನಾಂಗಗಳು ಎಲ್ಲ ಒಟ್ಟಿಗೆ ಸೇರಿ ನಾವು ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ಆಮೇಲೆ ದಸರಾ ಹಬ್ಬ ಅನ್ನೋದು ಕಳೆದ 4 ಶತಮಾನಗಳಿಂದ ಅದೊಂದು ನಾಡ ಹಬ್ಬವಾಗಿ ಪರಿವರ್ತನೆಗೊಂಡಿದೆ. ಮುಂಚೆ ಅದನ್ನ ಮಹಾರಾಜರೇ ಮೆರವಣಿಗೆಯಲ್ಲಿ ಹೋಗ್ತಿದ್ರು, ಮಹಾರಾಜರೇ ನಾಡದೊರೆನೆ ನಡೆಸ್ತಾ ಇತ್ತು. ಆ ನಂತರದಲ್ಲಿ ಇದು ಸರ್ಕಾರ ವಹಿಸ್ಕೊಂಡ ನಂತರ ಅದನ್ನ ಸಂಸ್ಕೃತಿಯ ಒಂದು ಹಬ್ಬವಾಗಿ, ಸಾಂಸ್ಕೃತಿಕ ಹಬ್ಬವಾಗಿ ಎಲ್ಲ ಜನರು ಒಟ್ಟಿಗೆ ಆಚರಿಸುವಂತ ರೀತಿಯಲ್ಲಿ ಆರಂಭಿಸಿದ್ದು ನಮ್ಗೆ ಗೊತ್ತು. ಹಾಗೆ ಹಿಂದೆ ನಿಸಾರ್ ಅಹಮದ್ ಅವರು ಇದನ್ನ ಉದ್ಘಾಟನೆ ಮಾಡಿದ್ರು. ಆಗ ಯಾವುದೇ ಒಂದು ನಮ್ಗೆ ವಿರೋಧ ವ್ಯಕ್ತ ಆಗಿರ್ಲಿಲ್ಲ. ಈಗ ಯಾಕೆ ವಿರೋಧ? ಭಾನು ಮುಷ್ತಾಕ್ ಒಬ್ಬ ಮಹಿಳೆ ಅಂತನ ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಿದ್ದಾರೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಮತ್ತೊಂದು ಅಂತ ಹೇಳಿದ್ರೆ, ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಹಿಂದೆ ಅವರು ನಾಡ ಹಬ್ಬ ನಡೆಯುವಾಗ, ಅಂದ್ರೆ ಮೈಸೂರು ಮಹಾರಾಜರ ಕಾಲದಲ್ಲಿ ಅವರು ಕೂಡ ಈ ಹಬ್ಬದಲ್ಲಿ ಪಾಲ್ಗೊಂಡವರು, ಅಂಬಾರಿಯಲ್ಲಿ ಬಂದಂಥವ್ರು. ಸೊ ಇದೆಲ್ಲವೂ ನಮ್ಮ ಪರಂಪರೆ. ಅಂದ್ರೆ ದೊರೆಗಳೇ ಅದನ್ನು ಶುರು ಮಾಡಿದ್ದು, ನಮ್ಮ ಮಹಾರಾಜರೇ ಅದನ್ನು ಶುರು ಮಾಡಿದ್ದು. ಅದು ನಂತರವೂ ಇದು ಮುಂದುವರ್ಕೊಂಡು ಬಂದಿರೋದು. ಆಮೇಲೆ ಸಂಸ್ಕೃತಿ ಅನ್ನೋದು
ಒಂದು ಸಾಮರಸ್ಯದ ಪರಂಪರೆಯನ್ನು ಸಾರುವಂತಹದ್ದು. ಇದು ಬರೀ ಧಾರ್ಮಿಕ ಅಲ್ಲ, ಅನೇಕರು ಅದನ್ನ ಧಾರ್ಮಿಕ ಲೇಪ ಕೊಟ್ಟು ಮಾತಾಡ್ತಿದ್ದಾರೆ, ಖಂಡಿತ ಅಲ್ಲ. ಇದೊಂದು ಸಾಂಸ್ಕೃತಿಕ ಹಬ್ಬ. ಆಮೇಲೆ ಹಿಂದೆ ಬರ್ಗೂರು ರಾಮಚಂದ್ರಪ್ಪನವರು ಉದ್ಘಾಟನೆ ಮಾಡಿದಾಗಲೂ ಅವರು ಪೂಜೆ ಮಾಡಲಿಲ್ಲ, ಅವರು ಕೇವಲ ಉದ್ಘಾಟನೆ ಮಾಡಿ ಭಾಷಣ ಮಾಡಿ ಬಂದಿದ್ರು. ಆಗ್ಲೂ ಅವರವರ ಇಷ್ಟ, ಯಾಕೆಂದ್ರೆ ಕೆಲವರು ನಾಸ್ತಿಕರು ಆಸ್ತಿಕರು ಎಲ್ಲ ರೀತಿಯ ಜನರು ಇದ್ದೀವಿ. ಚಾರ್ವಾಕರಿಂದನೇ ನಮ್ಮಲ್ಲಿ ಬಂದಿದೆ ಆ ಪರಂಪರೆ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು. ಈಗ ಯಾಕೆ ಇಂಥದ್ದೊಂದು ವಿರೋಧ ವ್ಯಕ್ತ ಆಗ್ತಿದೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಆಮೇಲೆ ಅವರು ಯಾವುದೋ ಒಂದು ಸಭೆಯಲ್ಲಿ ಮಾತಾಡಿರೋದು ಸಂಪೂರ್ಣ ಅಂದರೆ ಹಿಂದೆ ಮುಂದೆ ಏನು ಮಾತಾಡಿದ್ದಾರೆ ಅನ್ನೋದು ತಿಳಿದೇನೆ, ಕೇವಲ ಅದೊಂದು 2-3 ಲೈನ್ ಅವ್ರು ಹೇಳಿರುವಂಥ ಜನಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿರುವಂಥ ವಿಚಾರವನ್ನು ಭುವನೇಶ್ವರಿ ಬಗ್ಗೆ ಅಥವಾ ಕನ್ನಡ ಬಾವುಟದ ಬಣ್ಣಗಳ ಬಗ್ಗೆ ಅವ್ರು ಮಾತಾಡಿರೋದನ್ನ ಇಟ್ಕೊಂಡು ಇವರು ಅದನ್ನ ಹಲವಾರು ಜನ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ಖಂಡಿತ ಅದು ಯಾಕೆ ಅವ್ರು ಹಂಗೆ ಮಾತಾಡಿದ್ರು ಅಂದರೆ ಅದಕ್ಕೊಂದು ಹಿನ್ನೆಲೆ ಇದೆ. ಆಗ ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 2023ರಲ್ಲಿ. ಆಗ ಇಡೀ ಸಮ್ಮೇಳನದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಕೂಡ ತುಂಬ ಕಡಿಮೆ ಇತ್ತು. ನಾವೆಲ್ಲ ಆಗಲೂ ಗಲಾಟೆ ಮಾಡಿದ್ವಿ ಸಾಹಿತ್ಯ ಪರಿಷತ್ತಿನ ಮೇಲೆ. ಹಾಗೆ ಅಲ್ಪಸಂಖ್ಯಾತರನ್ನ ಸಂಪೂರ್ಣವಾಗಿ ಹೊರಗಿಡಲಾಗಿತ್ತು. ಅಂದರೆ ಉದ್ಘಾಟನೆಯಲ್ಲಿ ಆಗಲಿ, ಸಮಾರೋಪದಲ್ಲಾಗಲಿ, ಗೋಷ್ಠಿಗಳಲ್ಲಾಗಲಿ ಒಬ್ಬರೇ ಒಬ್ಬರು ಅಲ್ಪಸಂಖ್ಯಾತ ಬರಹಗಾರರು, ಅಂದರೆ ಪುರುಷರಿರ್ಬೋದು ಮಹಿಳೆಯರಿರ್ಬೋದು, ಯಾರು ಕೂಡ ಅಲ್ಲಿ ಭಾಗವಹಿಸದಂತೆ ತಡೆ ಹಿಡಿಯಲಾಗಿತ್ತು. ಅದನ್ನ ನಾವೆಲ್ಲರೂ ಪ್ರಶ್ನೆ ಮಾಡಿದ್ದು ಇದೆ. ಆಗ ಎಲ್ಲರೂ ಸೇರಿ ಒಂದು ಪರ್ಯಾಯ ಜನಸಾಹಿತ್ಯ ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ನಾನು ಕೂಡ ಆ ಸಮ್ಮೇಳನದಲ್ಲಿದ್ದೆ. ಅವ್ರು ಮಾತಾಡಿದ್ದು ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ, ಆ ಸಂದರ್ಭಕ್ಕಾಗಿ ಅವರು ಮಾತಾಡಿದ್ರು, ಯಾಕೆ ನಮಗೆ ಇದರಿಂದ ಹೊರಗಿಡಲಾಗಿದೆ, ಕನ್ನಡ ಭಾಷೆಯಿಂದ ನಾವು ಯಾಕೆ ಹೊರತಾಗಿದ್ದೇವೆ, ಯಾಕೆ ಹಿಂಗೆ ಮಾಡಿದ್ದೀರಾ, ನಾವು ನಿಮ್ಮವ್ರಲ್ವಾ ಅಂತ ಕಡೆ. ಯಾಕೆಂದರೆ ಅವರು ಕನ್ನಡದಲ್ಲೇ ಬರೆದಿದ್ದು. ಅವರೇ ಇದು ಏನು ಆತ್ಮಚರಿತ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಚಿಕ್ಕ ಹುಡುಗಿಯಾಗಿದ್ದಾಗ ಉರ್ದುವಿಂದ ಕನ್ನಡ ಮಾಧ್ಯಮಕ್ಕೆ ಬಂದಾಗ ಅವ್ರಿಗೆ ಕನ್ನಡ ಇವ್ರಿಗೆ ಬರಲ್ಲ ಕಲಿಯೋಕ್ಕೆ. ಇವರು 6 ತಿಂಗಳಲ್ಲಿ ಕನ್ನಡ ಕಲಿದಿದ್ರೆ ಅವ್ರಿಗೆ ಶಾಲೆಯಿಂದ ಹೊರಗಾಗ್ತೀವಿ ಅಂತ ಹೇಳಿರ್ತಾರೆ ಮೇಷ್ಟ್ರು. ಇವ್ರು 3 ತಿಂಗಳಲ್ಲಿ ಎಲ್ಲವನ್ನ ಕಲಿತು ಬರೆದು ತೋರಿಸಿರ್ತಾರೆ. ಸೊ ಅಂಥದ್ದೊಂದು ಅವ್ರಿಗೆ ಕನ್ನಡದ ಬಗೆಗೆ ಪ್ರೀತಿ, ಅಭಿಮಾನ, ಹೆಮ್ಮೆ ಎಲ್ಲವೂ ಇರುವಂಥ ಲೇಖಕಿಗೆ ಯಾಕೆ ಈ ರೀತಿಯ ವಿರೋಧ ವ್ಯಕ್ತ ಆಗ್ತಿದೆ? ಇದು ಖಂಡಿತ ಸಲ್ಲಬಹುದಲ್ಲದೆ ತುರುಕರು ಕರೆದರೆ ಉಣಬಾರದೆ ಪ್ರಶ್ನೆ ಹಾಕ್ತಾರೆ. ನೋಡಿ, ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಆ ಸ್ಥಿತಿಗೆ ಹೋಗಿದೆ. ಆ ಪ್ರಶ್ನೆ ವಿಸ್ತರಿಸ್ಕೊಳ್ತಾ ಬಂದಿದೆ. ಮಧ್ಯ ಈಗಿನ ಕಾಲದ ನಂತರದಲ್ಲಿ ವಿಸ್ತರಿಸ್ತಾ ಬಂದಿದೆ. ನಮಗೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ, ಆರ್ಟಿಕಲ್ 15ರಲ್ಲಿ ಲಿಂಗ, ಜಾತಿ, ಧರ್ಮ, ಪ್ರದೇಶ, ಭಾಷೆ, ವರ್ಗ ಈ ಎಲ್ಲ ತಾರತಮ್ಯಗಳಿಂದ ಮುಕ್ತವಾಗಿರಬೇಕು ಈ ದೇಶ. ಈಗ ನೋಡಿ, ಬಾನು ಮುಷ್ತಾಕ್ ಅವರು ಧರ್ಮದಿಂದಲೂ ಅವರು ಹಿಂಸೆಗೆ ತಾರತಮ್ಯಕ್ಕೊಳಗಾಗ್ತಾ ಇದ್ದಾರೆ. ಹೆಣ್ಮಗಳಾಗಿ, ಲಿಂಗದ ಕಾರಣಕ್ಕಾಗಿ ಹೆಣ್ಮಗಳಾಗಿಯೂ ಕೂಡ ಅವರು ಹಿಂಸೆಗೆ, ದೌರ್ಜನ್ಯಕ್ಕೆ ಅಥವಾ ಬೇರೆಯವರ ಕಿಡಿ ಮಾತುಗಳಿಗೆ ಅವರು ಒಳಗಾಗ್ತಾ ಇದ್ದಾರೆ. ಅಂದರೆ ನಾವು ಎರಡೆರಡು ಪಟ್ಟು ಹಿಂಸೆಯನ್ನು ಅವ್ರ ಮೇಲೆ ನಾವು ಹೇರ್ತಾ ಇದ್ದೀವಿ ಅನ್ನುವಾಗ ನಾವು ಅದನ್ನು ವಿರೋಧಿಸಬೇಕಾಗುತ್ತೆ. ಯಾಕೆಂದರೆ ಪಿತೃಪ್ರಧಾನ ಸಮಾಜದಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಪ್ರಾಧಾನ್ಯವನ್ನು ಕೊಡಬೇಕು. ಒಂದು ಅಲ್ಪಸಂಖ್ಯಾತರಾದ ಕಾರಣಕ್ಕೂ ಆ ತಾರತಮ್ಯ ಮಾಡದೆ ಹೆಣ್ಮಕ್ಳಿಗೆ ಕೊಡಬೇಕು. ಇದು ಅವರಿಗೆ ಸಂವಿಧಾನಾತ್ಮಕವಾಗಿ ಬರುವ ಮರ್ಯಾದೆ ಮತ್ತು ನಾವು ಕೊಡುವ ಮರ್ಯಾದೆ. ಯಾಕೆ ಅಂದರೆ ಈ ಕರ್ನಾಟಕದ ಮೇಡಮ್ ಹೇಳಿದಂಗೆ ಧರ್ಮ ಸಹಿಷ್ಣುವಾದ ಊರಿಗೆ, ಇಂಥ ಊರಲ್ಲಿ ಆ ಅವಕಾಶ ಇಲ್ಲ ಅಂದರೆ ಬೇರೆ ಯಾಕೆ ಕೊಡ್ತಾರೆ ಕರ್ನಾಟಕದ ಆಚೆ? ನೋಡಿ, ನಮ್ಮ ಕರ್ನಾಟಕದಾದ್ಯಂತ ನೀವು ಹೋದರೆ, ನಾರ್ತ್ ಕರ್ನಾಟಕದಲ್ಲಿ ನಾನು ಭಾಳ ವರ್ಷ ಇದ್ದೀನಿ, 21 ವರ್ಷ ಬಿಜಾಪುರದಲ್ಲಿ. ಅಲ್ಲಿ ಅಜಂಪೀರ್ ದರ್ಗದ ಗುರುಗಳು ಬಂದು ಉದ್ಘಾಟಿಸಿದ್ರೆ ಸಿದ್ದೇಶ್ವರ ರಥ ಮುಂದಕ್ಕೆ ಹೋಗ್ಬೋದು. ಸಿದ್ದೇಶ್ವರ ರಥದ ಗುರುಗಳು ಬಂದು ಅಜಂಪೀರ್ ದರ್ಗದ ಉರ್ಸನ್ನ ಉದ್ಘಾಟಿಸಿದ್ರೆ ಅದು ಮುಂದಕ್ಕೆ ಹೋಗ್ಬೋದು. ನೋಡಿ, ಈ ಥರದ ಒಂದು ಸಹಿಷ್ಣುತೆ ಅಲ್ಲಿ ಎಲ್ಲ ನಾರ್ತ್ ಕರ್ನಾಟಕದಲ್ಲಿ ನೀವು ಯಾವುದೇ 14 ಜಿಲ್ಲೆಗಳಿಗೆ ಹೋಗಿ ಇವತ್ತಿಗೂ ಕೂಡ ನಾವು ನೋಡ್ತೀವಿ. ಅಲ್ಲಿ ಆಳಿದ್ದು ಮೊಘಲ್ ಆ್ಯಕ್ಚುಲಿ ಬೇರೆ ಬೇರೆ ಇಸ್ಲಾಂ ಧರ್ಮಗಳಿದ್ದ ಪ್ರಾಂತ್ಯದಲ್ಲಿ ಅದು ಹೇಗೆ ಒಂದು ಸೌಹಾರ್ದತೆಯನ್ನು ಅಂದಿನಿಂದ ಇಂದಿನವರೆಗೆ ಉಳಿಸ್ಕೊಂಡ್ಬಂದಿದ್ದಾರೆ. ಈಗಲೂ ಬಿಜಾಪುರದಲ್ಲಿ ರೂಢಿ ಇದೆ, ಗುಲ್ಬರ್ಗದಲ್ಲಿ ರೂಢಿ ಇದೆ, ಬೀದರಲ್ಲಿ, ರಾಯಚೂರು, ನೀವೆಲ್ಲರೂ ಕೂಡ. ಮತ್ತೆ ಟಿಪ್ಪಣಿ ಮೋನಪ್ಪ, ಅಲ್ಲೇ ದರ್ಗಾ, ಅಲ್ಲೇ ಮೋನಪ್ಪನ ಜಾಗ ನೀವು ಹೋಗಿ ನೋಡ್ಬೋದು. ಇಂತಹ
ಸಹಿಷ್ಣು ಜಾಗಗಳು ನಮ್ಮಲ್ಲಿ ಇವತ್ತಿಗೂ ಇವೆ, ಜೀವಂತವಾಗಿದೆ. ಮತ್ತು ಪರಸ್ಪರ ಉಣ್ಣೋದು, ಈ ಬಿಜಾಪುರಕ್ಕೆ ಹೋದ್ರೆ ಮುಸ್ಲಿಂ ಮತ್ತು ಬ್ರಾಹ್ಮಣರ ಆಹಾರ ಬೇರೆ ಬೇರೆ ಇಲ್ಲ, ಮಸಾಲೆ ಒಂದೇ. ಅವ್ರು ಮಾಂಸಕ್ಕೆ ಹಾಕ್ತಾರೆ, ಇವರು ಕುಂಬಳಕಾಯಿಗೆ ಹಾಕ್ತಾರೆ, ಅಷ್ಟೇ ವ್ಯತ್ಯಾಸ. ನೀವು ತಿಂದರೆ ಮಸಾಲೆ ಒಂದೇ. ಯಾಕೆ ಇದು ಆಗುತ್ತೆ ಅಂದರೆ ನಾವು ಅಷ್ಟು ಬೆರ್ತೋಗಿದ್ದೀವಿ. ಇಲ್ಲಿ ಇವತ್ತು ಆ ಬೆರ್ತಿರೋದನ್ನ ವಿಭಾಗಿ ಮಾಡುವಂಥ, ಡಿವೈಡ್ ಮಾಡೋದ್ರ ಮೂಲಕ ನಮ್ಮೊಳಗಡೆ ಇರುವ ಸಹಿಷ್ಣುತೆಯನ್ನು ಭೇದಿಸಿ ಅಸಹಿಷ್ಣು ಮನಸ್ಸುಗಳನ್ನು ಸೃಷ್ಟಿಸೋದಿದೆಯಲ್ಲ, ಇದನ್ನ ವಿಚಾರವಂತರು ಎಲ್ಲರೂ ಪ್ರತಿಭಟಿಸಬೇಕಾಗತ್ತೆ. ಹಾಗಾಗಿನೇ ಬಾನು ಮುಷ್ತಾಕ್ ಅವ್ರಿಗೆ ಇವತ್ತೇನು ಸಿಕ್ಕಿದೆ ಅಂತಾರಾಷ್ಟ್ರೀಯವಾದ ಒಂದು ಮಾನ್ಯತೆ, ಅದು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದ ಮೊದಲ ಮಾನ್ಯತೆ. ಆ ಮೊದಲ ಮಾನ್ಯತೆಯನ್ನು ನಾವು ಗೌರವಿಸ್ತಾ ಇದ್ದೀವಿ ಎಂದಾಗ ನಾವೆಲ್ಲರೂ ಸಂತೋಷ ಪಡಬೇಕಾಗಿರೋದು, ಉತ್ಸಾಹದಿಂದ ಅವ್ರ ಜೊತೆ ನಾವು ಭಾಗವಹಿಸಬೇಕಾಗಿರೋದು. ಅದೊಂದು ಕಲ್ಚರಲ್ ಪ್ರೋಗ್ರಾಮ್. ಇಂಥ ಸಾಂಸ್ಕೃತಿಕ ಹಬ್ಬಗಳನ್ನು ಹುಟ್ಟಾಕೋದೆ ಸಂಸ್ಕೃತಿ ಕಾರಣಕ್ಕಾಗಿ. ನೋಡಿ, ಈ ಸಂಸ್ಕೃತಿ ಲಿಂಗತ್ವ ಏನು ಮಾಡ್ತದೆ, ಈ ಸಾಮಾಜೀಕರಣ ಮತ್ತು ಸಾಂಸ್ಕೃತಿಕರಣದ ಮೂಲಕ ಹೆಣ್ಣು ಮಕ್ಕಳನ್ನ ನಿರಂತರವಾಗಿ ಹತ್ತಿಕ್ತಾ ಇದೆ. ಹಾಗಾಗಿನೇ ಇಲ್ಲಿರೋದು ಪಿತೃಪ್ರಧಾನತೆಯ ದೊಡ್ಡ ರಾಜಕಾರಣ. ಅದನ್ನ ಹೆಣ್ಮಕ್ಳು ರೂಢಿಸ್ಕೊತಾ ಇದ್ದಾರೆ ಇತ್ತೀಚೆಗೆ. ಪಿತೃಪ್ರಧಾನತೆಯ ಈ ಅಧಿಕಾರ ಕೇಂದ್ರಿತ ರಾಜಕಾರಣವನ್ನ ಹೆಣ್ಮಕ್ಳು ರೂಢಿಸ್ಕೊತಾ ಇದ್ದಾರೆ. ನಮ್ಮೆಲ್ಲ ಹೆಣ್ಮಕ್ಳು ಮಿನಿಸ್ಟ್ರುಗಳು ಕೂಡ ಮೌನವಾಗಿದ್ದಾರೆ. ಯಾಕೆ? ಮತ್ತು ಕೆಲವರು ಬಂದು ಅಡ್ಡಾಕ್ತೀವಿ, ಬೆಟ್ಟ ಹತ್ತಕ್ಕೆ ಬಿಡಲ್ಲ ಅಂತಿದ್ದಾರೆ. ಗಂಡಿನ ವಿಷಯಕ್ಕೆ ಬಂದಾಗ ಇದಿಲ್ಲದೆ ಇರೋ ರಾಜಕಾರಣ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗ ಯಾಕೆ ಬರುತ್ತೆ? ಅಷ್ಟರ ಮಟ್ಟಿಗೆ ಪೇಟ್ರಿಯಾರ್ಕಿ ಸ್ಟ್ರೆಂಥನ್ ಆಗಿದೆ. ನಮ್ಮನ್ನೆಲ್ಲ ಹೆಣ್ಮಕ್ಳಾಗಿರೋದನ್ನ ಒಟ್ಟಾಗಿ ನೋಡ್ಲಿಕ್ಕೆ ಅದಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಮನ್ನ ಬ್ರಾಹ್ಮಣ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು, ಒಕ್ಕಲಿಗರ ಹೆಣ್ಮಕ್ಳು, ಲಿಂಗಾಯತರ ಹೆಣ್ಮಕ್ಳು ಅಂತ ಡಿವೈಡ್ ಮಾಡಕ್ ನೋಡ್ತಿದ್ದೆ. ಇಲ್ಲ, ಯಾರ್ ಒನ್. ಹೆಣ್ಮಕ್ಳು ಯಾವುದೇ ಧರ್ಮದಲ್ಲಿ ಹುಟ್ಲಿ, ಯಾವುದೇ ಜಾತಿಯಲ್ಲಿ ಹುಟ್ಲಿ, ಯಾವುದೇ ವರ್ಗದಲ್ಲಿ ಹುಟ್ಲಿ, ಅಸ್ಲಾಂ ಹುಟ್ಲಿ, ನಾವು ಹಿಂಸೆಗೆ ಒಳಗಾಗೋರೆ. ಅದು ಪ್ರಮಾಣ ಬೇರೆ ಬೇರೆ ಇರ್ಬೋದು, ಸ್ವರೂಪ ಬೇರೆ ಬೇರೆ ಇರ್ಬೋದು, ಆದರೆ ಹಿಂಸೆಗೊಳಗಾಗುವುದಂತೂ ಸತ್ಯವಿದೆ. ಈ ಸತ್ಯನ ನಾವು ಬರಿತಾನೂ ಇದ್ದೀವಿ, ತೋರಿಸ್ತಾನೂ ಇದ್ದೀವಿ. ಈ ಹಿಂಸೆಯನ್ನ ಮುಕ್ತ ನೆನಪಿಸ್ಕೊಳ್ಬೇಕಾಗಿರೋದು, ಕರ್ನಾಟಕ ಒಂದು ಸದ್ಭಾವನೆಯ ಪರಂಪರೆಯಲ್ಲೇ ಬೆಳೆದು ಬಂದಿದೆ ಅನ್ನೋದನ್ನ ನಾವು ಜ್ಞಾಪಿಸ್ಕೊಳ್ಳೋಣ. ಅದು ಪಂಪ ಹೇಳಿದ್ದು ಅದೆಲ್ಲವೂ ನಿಜ. ಅದ್ರ ಜೊತೆಗೆ ಜನಸಾಮಾನ್ಯರ ಜೀವನದಲ್ಲಿ ಕೂಡ ಅದನ್ನ ನಾವು ಗುರುತಿಸ್ತಾ ಇದ್ವಿ. ನಾನು ನನ್ನ ಸ್ವಂತ ಉದಾಹರಣೆ ಹೇಳೋದಾದರೆ, ನಮ್ಮ ತಂದೆ ಸಂಪ್ರದಾಯಸ್ಥರಾದ್ರೂ ಮಕ್ಕಳಿಗೆ ಏನಾದರೂ ಜ್ವರ ಬಂದರೆ ಅಲ್ಲಿ ಬಳೆಪೇಟೆನಲ್ಲಿರೋ ಮಸ್ತಾನ್ ಸಾಬರ ದರ್ಗಾಗೆ ಸಕ್ಕರೆ ಓದಿಸ್ತಿತ್ತು. ಜ್ವರ ಕಡಿಮೆ ಆದಮೇಲೆ ಮಗುನು ಕರ್ಕೊಂಡು ಹೋಗಿ ನಾವೆಲ್ಲ ಖುಷಿಯಾಗಿ ಹೋಗ್ತಿದ್ವಿ, ಯಾಕೆಂದರೆ ತಿಂಡಿಗಳು ಸಿಗ್ತಿತ್ತು ಬೇಕಾದಷ್ಟು ಸಕ್ಕರೆದು. ಅದರಿಂದ ಅಂದರೆ ನಮ್ಮ ಜನಜೀವನದಲ್ಲಿ ಕೂಡ ಸಾಮರಸ್ಯ ಅನ್ನೋದು ಎಷ್ಟು ಹಾಸು ಹೋಗಾಗಿದೆ. ನಾನು 48-50 ವರ್ಷದ ಹಿಂದೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಹಳ್ಳಿನಲ್ಲಿ ಅದ್ಭುತವಾದ ಮೊಹರಂ ಆಚರಣೆ ನೋಡಿದೆ. ನಾನು ಅದು ಮಾಡ್ತಿದ್ದಿದ್ದು ಯಾರು ಅಂದರೆ ಹಿಂದೂ ಇವರು ಎಲ್ಲರೂ ಸೇರಿಕೊಂಡು, ಅಲ್ಲಿರುವ ಬೇರೆ ಎಲ್ಲ ಜಾತಿಗಳು ಸೇರಿಕೊಂಡು ಅದ್ಭುತವಾದ ಉತ್ಸವನ ಮಾಡೋರು. ಇಡೀ ಹಳ್ಳಿನಲ್ಲಿ ಎಂಥ ಒಂದು ವೈಭವದ ಸಂತೋಷದ ವಾತಾವರಣ ಇರ್ತಿತ್ತು ಅಂದರೆ ಪ್ರತಿಯೊಬ್ಬರು ಅದರಲ್ಲಿ ಭಾಗವಹಿಸ್ತಿದ್ರು. ನಾನಿಲ್ಲಿ ಹೇಳಕ್ ಬಯಸೋದು ಅಷ್ಟೇನೆ, ನಮ್ಮ ಜನಸಾಮಾನ್ಯರ ಜೀವನದಲ್ಲಿ ಕೂಡ ಉದ್ದಕ್ಕೆ ನಮ್ಮ ಪರಂಪರೆಯಲ್ಲಿ ನೀವು ರಾಜಕಾರಣ ಅಥವಾ ರಾಜಶಾಹಿ ಎಲ್ಲವನ್ನೂ, ಅಧಿಕಾರಶಾಹಿ ಎಲ್ಲದರಲ್ಲೂ ಇರೋದು ಬೇರೆ ವಿಚಾರ. ಆದರೆ ಜನಸಾಮಾನ್ಯರ ಜೀವನದಲ್ಲಿ ಕೂಡ ಅಂಥದ್ದೊಂದು ಸೌಹಾರ್ದ ಅನ್ನೋದು ಹೇಗೆ ಬೆರೆಸ್ಕೊಂಡಿತ್ತು. ಅದರಿಂದ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಅವತ್ತು ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ದಸರೆಯ ಒಂದೆಲ್ಲ ಈ ಬೊಂಬೆಗಳಾಗಿ ಇವತ್ತು ನಾವು ಕುತ್ಕೊಂಡಿದ್ದೀವಿ. ಅದು ಸಂತೋಷ ಆಗ್ತಾ ಇದೆ. ಬೊಂಬೆಗಳಂದ್ರೆ ನಾವು ಮನುಷ್ಯ ಜೀವಿಗಳು ಬೊಂಬೆಗಳಾಗಿ ಇವತ್ತು ನಾವು ಕುತ್ಕೊಂಡು ಅವ್ರ ಪರವಾಗಿ ಧ್ವನಿಯನ್ನು ನಾವು ಎತ್ತಾ ಇದ್ದೇವೆ. ಬೊಂಬೆ ಅಂದ್ರೆ ಸೈಲೆಂಟ್ ಬೊಂಬೆ ಅಲ್ಲ, ಮಾತಾಡೋ ಬೊಂಬೆಗಳು ನಾವು. ಧರ್ಮರಾಯ ಸ್ವಾಮಿ ಕರಗವನ್ನ ದರ್ಗಾಗೆ ತಗೊಂಡೋಗುವ ಪರಂಪರೆ ಸಂಪ್ರದಾಯಕ್ಕೆ ನಾವು ಹತ್ತಿರವಾಗಿದ್ದೇವೆ. ಹಾಗಿರುವಂಥ ಇದರಲ್ಲಿ ಇವತ್ತು ಯಾರು ಹಿಂದುತ್ವವಾದಿಗಳು, ಕೋಮುವಾದಿಗಳು ಬಾನು ಮುಸ್ತಾಕ್ ಉದ್ಘಾಟನೆಯನ್ನು ಇವತ್ತು ಅವರು ವಿರೋಧ ಮಾಡ್ತಾ ಇದ್ದಾರೋ ಅವರನ್ನು ನಾವು ಕಟುವಾಗಿ ಬಲವಾಗಿ ನಾವು ಅವ್ರನ್ನ ನಿಂದಿಸ್ತಾ ಇದ್ದೀವಿ. ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮದು ಕ್ಲಿಯರ್ ಸ್ಟ್ಯಾಂಡ್ ಆಗಿದೆ. ಏನು ಹೇಳ್ತೀವಿ? ಸಂವಿಧಾನದ ಆಶಯದಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಆ ಸರ್ಕಾರದಲ್ಲಿ ಮತ್ತು ಆಗಿರುವಂತಹ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ
ನಾವು ಬಾನು ಮುಸ್ತಾಕ್ ಅವ್ರು ಮಾಡೋ ಈ ಉದ್ಘಾಟನೆಯನ್ನ ಮನದುಂಬಿದ ಶುಭಾಶಯಗಳನ್ನ ಸರ್ಕಾರಕ್ಕೂ ಮತ್ತು ಅವರಿಬ್ಬರಿಗೂ ಹೇಳ್ತಾ ಅವರೇ ಉದ್ಘಾಟನೆ ಮಾಡಬೇಕು ಅಂದ್ರೆ ನಾವು ಸಂಪೂರ್ಣವಾಗಿ ಅವ್ರ ಜೊತೆ ನಿಂತ್ಕೊಳ್ತೀವಿ. ಇದು ಬಂದು ಅವ್ರ ಮನೆ ಹಬ್ಬ ಅಲ್ಲ. ಅವ್ರ ಮನೆ ಹಬ್ಬ ಆಗಿದ್ರೆ ಅವ್ರದ್ದು ವರ್ಗದ ಹಬ್ಬ ಆಗಿದ್ರೆ ಅದು ಬೇರೆ ವಿಷಯ ಆಗ್ತಾ ಇದೆ. ಇದು ನಾಡ ಹಬ್ಬ. ಕರ್ನಾಟಕ ಒಂದು ನಾಡಾಗಿರ್ಬೇಕು, ಆ ನಾಡಲ್ಲಿ ಹಬ್ಬ ಆಗ್ತಾ ಇದೆ. ಆ ಹಬ್ಬವನ್ನ ನಾವು ಸಂಭ್ರಮ ಮಾಡುವಂತ ಈ ಒಂದು ವೇದಿಕೆಗೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಅದಕ್ಕೇನಾಗುತ್ತೆ ಅಂತಂದ್ರೆ ಈ ಸ್ವಲ್ಪ ಜನ ಹೇಳ್ತಾ ಇದ್ರು, ಅವ್ರ ಕುಂಕುಮ ಇಡಬೇಕು, ಅವ್ರ ಅರ್ಶನ ಹಚ್ಬೇಕು, ಅವ್ರ ಆರತಿ ತಗೊಳ್ಬೇಕು, ಅವ್ರ ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು ಅಂತ. ಈಗ ಈ ಧರ್ಮಾಂಧತೆಯಲ್ಲಿ ಮತ್ತು ಮತಾಂತರ ಈ ಒಂದು ಕಾಯ್ದೆ ಬಂದಾಗ ಈ ಕ್ರಿಶ್ಚಿಯನ್ಸ್ ಎಲ್ಲ ಬಲವಂತವಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಕಾಯ್ದೆ ಪಾಸ್ ಮಾಡೋದು ಲಾಸ್ಟ್ ಬಿಜೆಪಿ ಗವರ್ಮೆಂಟ್ ನಲ್ಲಿ. ಈಗ ಬಾನು ಮುಸ್ತಾಕ್ ಅವರ ಬಲವಂತ ಕುಂಕುಮ ಇಡ್ಬೇಕು, ಅರ್ಶನ ಇಡ್ಬೇಕು, ಪೂಜೆ ಮಾಡಬೇಕು, ಮಂಗಳಾರತಿ ತಗೊಳ್ಬೇಕು ಅಂತಂದ್ರೆ ಇವ್ರ ಮೇಲೆ ನಾವು ಯಾವಾಗ ಒಂದು ಸಪರೇಟ್ ಕಾನೂನು ತಗೊಂಡ್ಬರ್ಬೇಕು ಅಂತ ಈ ಸಮಾಜಕ್ಕೆ ಮತ್ತು ಈ ವ್ಯವಸ್ಥೆಗೆ ಪ್ರಶ್ನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಇವರ ಉದ್ದೇಶ ಏನಾಗಿದೆ ಅಂತಂದ್ರೆ ಶಾಂತಿಯನ್ನ ಕರ್ನಾಟಕದಲ್ಲಿ ಕೆಡಬೇಕು. ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಅವ್ರಿಗೆ ತಲೆ ಇದೆಯೋ, ಬುಡ ಇದೆಯೋ, ಬುದ್ಧಿ ಇದೆಯೋ, ಮೆದುಳಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ತುಂಬಾ ಅನವಶ್ಯಕವಾಗಿ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ದಾರೆ. ಅದನ್ನ ಆ ಚಾಮುಂಡೇಶ್ವರ ಅವ್ರಿಗೆ ವಾಪಸ್ ತಗೊಳ್ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಅದಕ್ಕೆ ನಮ್ಮ ಇವರು ಜಿ ಶಿವರುದ್ರಪ್ಪ ಒಂದು ಪದ್ಯ, ಇದೊಂದು ಪದ್ಯ ಬರೀತಾರೆ. ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ಕೊನೆ ಸ್ಟಾನ್ಸ ಹೇಳ್ತದೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಾನು ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಇದು ಈ ಪ್ರಸ್ತುತ ಕಾಲಕ್ಕೆ ಎಷ್ಟು ಹತ್ತಿರವಾಗಿದೆ ಅದನ್ನು ನಾವು ಯೋಚನೆ ಮಾಡಲೇಬೇಕಾಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಏನು ಅಂತಂದ್ರೆ, ಹಲವಾರು ಹಿಂದೂಪರ ಸಂಘಟನೆಗಳು ನಮ್ಮ ಬಾನು ಮುಸ್ತಾಕ್ ಅವ್ರನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ನೀವು ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಹಿಂದೂಪರ ಸಂಘಟನೆಗಳು ಯಾರು ಕೆಲಸ ಮಾಡ್ತಾ ಇದ್ರು ಅಂತ ಅವರೆಲ್ಲ ಹೋಗಿ ಇಷ್ಟು ಪ್ರೆಷರ್ ಹಾಕ್ತಾ ಇದ್ದಾರೆ. ನಾನು ಈ ಸಮಯದಲ್ಲಿ ಗೌರಿ ಲಂಕೇಶ್ವರ ನಾನು ತುಂಬಾ ನೆನೆಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸರ್ಕಾರಕ್ಕೆ ನಾವೇನು ಒತ್ತಾಯವನ್ನ ಮಾಡ್ತೀವಿ ಅಂತಂದ್ರೆ, ಬಾನು ಮುಸ್ತಾಕ್ ಅವರಿಗೆ ಅತ್ಯುನ್ನತ ಮಟ್ಟದ ಒಂದು ಭದ್ರತೆಯನ್ನು ಕೊಡಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೆ ಏನು ಹೆಚ್ಚು ಕಡಿಮೆ ಆಗಬಾರದು. ಸಪೋಸ್ ಏನು ಅವ್ರಿಗೆ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಈ ಜನ ಯಾರು ಇವತ್ತು ಅಷ್ಟು ವಿರೋಧ ಮಾಡ್ತಾ ಇದಾರಲ್ಲ ಅವರೆಲ್ಲರೂ ಕೂಡ ಜವಾಬ್ದಾರಿ ಆಗ್ತದನ್ನು ನಾವು ತುಂಬಾ ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಜೊತೆಗೆ ನಾಡ ಹಬ್ಬನೇ, ಅದು ಯಾವುದೇ ಕಾರಣಕ್ಕೂ ಅವ್ರ ಅಪ್ಪನ ಮನೆ ಹಬ್ಬ ಅಲ್ಲ. ಈ ಕಾರಣಕ್ಕಾಗಿ ನಾವು ಬಾನು ಮುಸ್ತಾಕ್ ಅವರನ್ನ ಮತ್ತು ಸರ್ಕಾರವನ್ನ ತಗೊಂಡ ನಿಲುವನ್ನ ಅವರು ಮುಂದೆ ಹೋಗ್ಬೇಕು. ಅವ್ರ ಜೊತೆಯಲ್ಲಿ ಇಷ್ಟು ಮಹಿಳಾ ಸಂಘಟನೆ, ಯುವ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಚಳುವಳಿಗಳು, ಲೈಂಗಿಕ ಅಲ್ಪಸಂಖ್ಯಾತರು, ಲೈಂಗಿಕ ಕಾರ್ಯಕರ್ತರು ಎಲ್ಲರೂ ಸೇರಿದಂತೆ ಸಹಸ್ರ ನಾಗರಿಕ ಚಳುವಳಿ ಬಾನು ಮುಸ್ತಾಕ್ ಅವರ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಹೇಳ್ತಾ ಇದ್ದೀವಿ. ಇದನ್ನ ನಾವು ಮಾಡ್ತಾ ಇರೋದು ನಾವೆದ್ದು ನಿಲ್ಲುತ್ತಿದ್ದಾರೆ ಒಂದು ಒಕ್ಕೂಟದ ಕಡೆಯಿಂದ ಮಾಡ್ತಾ ಇದ್ದೇವೆ. ಪತ್ರಕರ್ತ ಮುಖಂಡರು ಎಲ್ಲರೂ ಕೂಡ ಹೇಳಿದ್ದಾರೆ, ನಾಡ ಹಬ್ಬ ಏನಿದೆ ಅದನ್ನ ಇವತ್ತು ಬಾನು ಮುಸ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಕರೆದಿರೋದನ್ನ ನಾವೆಲ್ಲರೂ ಕೂಡ ಸ್ವಾಗತಿಸ್ತೀವಿ. ನಾಡ ಹಬ್ಬ ಆಗ್ಲಿಕ್ಕೆ ಬಿಡಬೇಕು ಅಂತೇಳಿ, ಅದು ಸಾಂಪ್ರದಾಯಿಕವಾಗಿ ಮಾಡಲಿಕ್ಕೆ ಅಂತೇಳಿ ಇವತ್ತು ಮೂಲಭೂತವಾದಿಗಳು, ಕೋಮುವಾದಿಗಳು ಪ್ರಯತ್ನ ಪಡ್ತಿದ್ದಾರೆ. ಅದನ್ನು ನಾವು ಸೀರಿಯಸ್ ಆಗಿ ಅದನ್ನ ವಿರೋಧಿಸ್ತೀವಿ. ಯಾಕೆ ಅಂತಂದ್ರೆ ಬಾನು ಮುಸ್ತಾಕ್ ಅವರು ಕೇವಲ ಏನೋ ದಿಢೀರಾಗಿ ಏನೋ ಪ್ರತ್ಯಕ್ಷ ಆಗಿಲ್ಲ. ಒಂದು ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ವಕೀಲರಾಗಿ ಬೀದಿಯಲ್ಲಿ ಇಳಿದು ಹೋರಾಟ ಮಾಡೋದ್ರೂ ಕೂಡ ತಮ್ಮ ಮುಂಚೂಣಿಯಾಗಿ ಪಾತ್ರವನ್ನು ವಹಿಸಿದ್ದಾರೆ. ಅದು ಮಹಿಳಾ ಪರವಾದಂಥ ನಿಲುವುಗಳು ಬರಬಹುದು. ಆ ಟೈಮಲ್ಲಿ ಯಾವ ಧರ್ಮ ಅಂತೇಳಿ ನೋಡಿ ಅವರು ಮಾತಾಡಲಿಲ್ಲ. ಅದು ಅವ್ರದೇ ಧರ್ಮ ಆದಾಗ್ಲೂ ಕೂಡ ಕಟುವಾಗಿನೇ ಅದನ್ನಲ್ಲಿ ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಈ ರೀತಿಯಾಗಿರುವಾಗ ಇವತ್ತು ನಾಡ ಹಬ್ಬವನ್ನ ನಾಡ ಹಬ್ಬ ಆಗ್ಲಿಕ್ಕೆ ಆಚರಣೆ ಮಾಡ್ಲಿಕ್ಕೆ ಅವ್ರನ್ನ ಬಿಡಬೇಕು. ವಿರೋಧ ಈಗಾಗಲೇ ಹೇಳ್ದಂಗೆ ಇವತ್ತು PLI ಅದೆಲ್ಲ ಹಾಕೊಂಡಿದ್ದಾರೆ. ಜಿನೇನ್ ಕೇಸ್ ಇದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಿದೆ. ಅದ್ರ ಬಗ್ಗೆ ಮಾತಾಡದೇ ಇರುವಂತ ಜನ ಇವತ್ತು ಬಾನು ಮುಸ್ತಾಕ್ ಅವ್ರ ಬಗ್ಗೆ ಇಷ್ಟೊಂದು ತೀವ್ರವಾದಂತ ವಿರೋಧ ವ್ಯಕ್ತಪಡಿಸ್ತಿದಾರಲ್ಲ, ನಾಚಿಕೆ ಆಗ್ಬೇಕು ಅಂತೇಳಿ ನಾವು ಒಕ್ಕೊರ್ಲಿಂದ ಹೇಳ್ತೀವಿ. ಯಾಕೆ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಆಗುವಂತ ಅಹಿತಕರ ಘಟನೆಗಳನ್ನ ತಡಿಲಿಕ್ಕೆ ಇವರು ಮುಂಚೂಣಿ ಪಾತ್ರ ವಹಿಸಬೇಕಾಗಿತ್ತು. ಆದ್ರೆ ಇವತ್ತು ಗಲಭೆಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಕಾರಣಗಳನ್ನ ಹುಡ್ಕೊಂಡು ಬಾನು ಮುಸ್ತಾಕ್ ಅವ್ರನ್ನ ಹೆಸರನ್ನ ತರ್ತಿರುವಂತದ್ದು ಇದು ಸರಿಯಾದಂತದ್ದಲ್ಲ, ಇದು ಶೋಭೆ ತರುವಂತದ್ದಲ್ಲ. ಹಾಗಾಗಿ ಸರ್ಕಾರ ಬಾನು ಮುಸ್ತಾಕ್ ಅವ್ರಿಗೆ ಸೀರಿಯಸ್ ಆಗಿ ಗಂಭೀರವಾದಂತ ಭದ್ರತೆಯನ್ನ ಕೊಡಬೇಕಾಗ್ತದೆ. ಅವತ್ತೇನಾದ್ರೂ ಕೂಡ ಗಲಾಟೆಗಳಾದ್ರೆ ಅದಕ್ಕೆ ಇವತ್ತು ಯಾರೆಲ್ಲ ವಿರೋಧ ವ್ಯಕ್ತಪಡಿಸ್ತಿದಾರೋ ಆ ಜನರೇ ಪ್ರಮುಖ ಕಾರಣ ಆಗ್ತಾರೆ ಅನ್ನುವಂಥದ್ದು ಕೂಡ ಸರ್ಕಾರ ಅದನ್ನ ಎಚ್ಚರಿಕೆ ವಹಿಸಲಿಕ್ಕೆ ಸಾಧ್ಯ ಆಗ್ಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಬಾನು ಮುಸ್ತಾಕ್ ಅವ್ರ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳ್ತೀವಿ. ಅದು ಪುರುಷರು
ಒಂದ್ಸಲ ಧರ್ಮಸ್ಥಳದ ಅಷ್ಟೊಂದು ಜನ ಹೆಣ್ಮಕ್ಳು ಅಸಹಜ ಸಾವಾಗಿದೆ ಅಂತ ಹೇಳ್ತಾರೆ. ದಿನ ಬೆಳಗ್ಗೆ ಆದ್ರೆ ಅತ್ಯಾಚಾರಗಳು ನಡೀತಿದ್ದಾವೆ. ಒಂದೇ ಒಂದು ಮಾತಾಡ್ತಾ ಇರೋಂಥವ್ರು ಇವತ್ತು ಭಾನುಮಸ್ತಕ ವಿಚಾರದಲ್ಲಿ ಚಾಮುಂಡಿ ಬೆಟ್ಟ ಅಂತ ಬಿಡಲ್ಲ ಅಂತ ಹೇಳಕ್ಕೆ ಇವ್ರು ಯಾರು ಅಂತ ಹೇಳಿ. ಚಾಮುಂಡಿ ಬೆಟ್ಟದಲ್ಲಿ ಗುತ್ತಿಗೆ ತಗೊಂಡಿದಾರ? ಗುತ್ತಿಗೆ ತಗೊಂಡಿದಾರ? ಇಡೀ ಜನಸಮುದಾಯ ಎಲ್ಲರಿಗೂ ಸೇರಿದ್ದೆ. ಚಾಮುಂಡಿಯಲ್ಲಿ ಯಾವ ದೇವ್ರ ಯಾವ ಧರ್ಮದವ್ರು ಬೇಕಾದ್ರೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ್ ಬಂದಾಗ್ಲೂ ಕೂಡ ಎಲ್ಲರೂ ಕೂಡ ಸ್ವೀಕರಿಸ್ತಾರೆ. ಈಗಾಗಲೇ ಸುನಂದಕ್ಕ ಹೇಳಿದ್ರು, ಹೈದರಾಬಾದ್ ಕರ್ನಾಟಕ ಎಲ್ಲ ಕೂಡ ಯಾವ ರೀತಿಯಾಗಿ ಐಕ್ಯತೆಯಿಂದ ಸೌಹಾರ್ದತೆಯಿಂದ ಬದುಕ್ತಿದ್ದಾರೆ. ಅದನ್ನ ಕಲ್ಲಾಕ್ಲಿಕ್ಕೆ ಅಂತೇಳಿ ಹೊರಟ್ರೆ ನೀವೊಬ್ಬ ಸಂಸದರಾಗಿ ಇವತ್ತು ನಮ್ದೇ ಆದಂತ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಸಂಸದರಾಗಿದ್ದೀರಾ. ನಿಮ್ಗೆ ಯಾವ ನೈತಿಕತೆ ಇರ್ತದೆ ಅಂತೇಳಿ ಈ ರೀತಿಯಾಗಿ ಕೋಪ ಭಾವನೆಗಳು ಹಚ್ಚೋದನ್ನ ಕೈಬಿಟ್ಟು ದಯವಿಟ್ಟು ಮಹಿಳಾ ಪರವಾಗಿ ಮಾತಾಡೋದನ್ನ ಕಲೀರಿ ಅಂತೇಳಿ ಶೋಭಕ್ ಅವ್ರಿಗೂ ಕೂಡ ಈ ಮೂಲಕ ಹೇಳಬೇಕಾಗುತ್ತೆ. ಹಾಗಾಗಿ ಭಾನುಮಸ್ತಕ ಅವರಿಗೆ ಸರಿಯಾದಂತ ರೀತಿಯಲ್ಲಿ ಸರ್ಕಾರ ಭದ್ರತೆಯನ್ನ ಒದಗಿಸ್ಬೇಕು, ಮತ್ತೆ ಈ ರೀತಿ ಮಾತಾಡಿದ್ರೆ ಸರಿಯಾದ ಉತ್ತರವನ್ನು ಕೂಡ ಕೊಡಬೇಕು ಅಂತೇಳಿ ನಾವು